ಅಳಿಮಯ್ಯ ಮಗಳೇ ನೀವಿಬ್ರು ಇಲ್ಲಿ ಅದನ್ನ ನಾನು ನಿಮ್ಮ ಹತ್ರ ಕೇಳ್ಬೇಕು ಶ್ರೀಮಂತಪ್ಪ. ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ವಂದನಾ ಅಂದ್ರೆ ಸಂಧ್ಯಾ ಕೊಲೆ ಮಾಡಿದ್ದು ನೀನಾ? ಧನಲಕ್ಷ್ಮಿ, ನೀವು ನಗ್ತಾ ನಗ್ತಾ ಮಾತಾಡ್ದಾಗ್ಲೇ ಅನ್ಕೊಂಡೆ ನೀವು ಮತ್ತೆ ನಮ್ಮನ್ನ ಪ್ರೀತಿಸೋಕ್ ಶುರು ಮಾಡಿದೀರಾ ಅಂತ. ಅದ್ ಸರಿ, ನಾವು ಕಷ್ಟ ಸುಖ ಮಾತಾಡೋದಾದ್ರೆ ಯಾವ್ದೋ ತಂಪಾದ ಜಾಗದಲ್ಲಿ ಮಾತಾಡಬಹುದಿತ್ತು. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಥು, ಈ ಶ್ರೀಮಂತನಿಗೆ ಏನು ಗೊತ್ತಾಗಲ್ಲ. ಏನಾದ್ರೂ ಗುಟ್ಟು ಮಾತಾಡೋದಿತ್ತ? ಏನು? ಅದು ಆಮೇಲೆ ಹೇಳ್ತೀನಿ. ಈಗ ನಾವು ಟ್ರೆಜರ್ ಹಂಟ್ ಮಾಡ್ಬೇಕು. ಏನಂಟು? ಅಂಟಲ್ಲ, ಹಂಟ್. ಅಂದ್ರೆ ನಿಧಿ ಹುಡುಕಾಟ. ನಿಧಿನ? ಧನು, ನಾನೇ ಇರ್ಬೇಕಾದ್ರೆ ನಿಧಿ ಯಾಕೆ? ಅದು ಫ್ಯೂಚರ್ ಪ್ಲಾನ್. ಆದ್ರೂ ಧನು, ನಿಧಿ ಎಲ್ಲ ಯಾಕೆ? ನಿಧಿ ಅಂದ್ರೆ ನನಗೂ ಸ್ವಲ್ಪ ಭಯ. ಯಾಕೆ? ಯಾಕೆ ಅಂದ್ರೆ ಈ ನಿಧಿ ಕಾಯೋದಕ್ಕೆ 7 ಅಡಿ ಸರ್ಪ ಕಾಯ್ತಿರುತ್ತಂತೆ. ಅದಕ್ಕೆ ನನಗೊಂದು ಸ್ವಲ್ಪ ಭಯ. ಧನು, ನಿನಗೂ ಕೋಟಿ ಗಂಟ್ಲೆ ಇದೆ, ಈ ಶ್ರೀಮಂತನಿಗೂ ತಕ್ಕ ಮಟ್ಟಿಗಿದೆ. ಆದ್ರೂ ಈ ನಿಧಿ ಎಲ್ಲ ಯಾಕೆ? ನೋಡು, ಇವೆಲ್ಲ ಬೇಡ, ಹೋಗೋಣ ಬಾ. ಅದು ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ಸಾಲಲ್ಲ ಅಲ್ವಾ? ಅಂದ್ಹಾಗೆ ನಾನು ನಿಮ್ಗೇನೋ ಹೇಳ್ಬೇಕು ಅಂತ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ನೇರವಾಗಿ ಹೇಳ್ಬೋದಿತ್ತಲ್ಲ. ನೇರವಾಗಿ ಹೇಳ್ಬಿಟ್ರೆ ಮಜಾನೇ ಇರಲ್ಲ. ನೀನ್ ನನ್ಗೋಸ್ಕರ ಅದೆಷ್ಟು ಕಷ್ಟ ಪಡ್ತೀಯ ಅಂತ ನಾನು ನೋಡ್ಬೇಕಲ್ವಾ? ಬರಲ್ವಾ? ಯಾವನ್ ಹೇಳಿದ್ದು? ಬರ್ತೀನಿ. ಧನು, ನಿಧಿ ಇರೋದಿಲ್ಲೇನಾ? ಅಯ್ಯೋ ಧನು, ನಾನು ಬಂದೆ. ತನು ತನು, ಈ ಭೂತ್ ಬಂಗ್ಲೆಗೆ ಯಾಕೆ ಕರ್ಕೊಂಡು ಬಂದೆ? ಶ್ರೀ, ನಾನು ಹೇಳಿದ್ನಲ್ಲ, ನನ್ನ ಪೆನ್ ಡ್ರೈವ್ನ ಇಲ್ಲೇ ಎಲ್ಲೋ ಇಟ್ಟು ಮಿಸ್ಪ್ಲೇಸ್ ಮಾಡ್ಬಿಟ್ಟಿದ್ದೀನಿ. ನೀವು ಹುಡುಕ್ತೀರಾ? ನಾನ? ಪ್ಲೀಸ್. ಹಾ. ಇಲ್ಲ, ಆ ಸಾಕ್ಷಿ ನನ್ನ ಕೈಗೆ ಸಿಗ್ಬೇಕು. ಆ ಭಾರ್ಗವಿ ಸುಳ್ಳು ಹೇಳಲ್ಲ. ಯಾರಾದ್ರೂ ಸಾಕ್ಷಿ ತಗೊಂಡ್ಬಿಟ್ರೆ? ಇಲ್ಲ, ಹಾಗಾಗ್ಬಾರ್ದು. ಪೆನ್ ಡ್ರೈವ್, ಪೆನ್ ಡ್ರೈವ್, ಪೆನ್ ಡ್ರೈವ್, ಎಲ್ಲಿದೆಯಾ ಪೆನ್ ಡ್ರೈವ್? ಅಯ್ಯೋ, ಪ್ರೀತಿಲಿ ಈ ಥರದ್ದು ಆಟ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅವಳು ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಅಂದ್ಲು. ಅದನ್ನೆಲ್ಲ ಪೆನ್ ಡ್ರೈವಲ್ಲಿ ಇಟ್ಟಿದ್ದೀನಿ ಅಂದ್ಲು. ಪೆನ್ ಡ್ರೈವ್, ನೀ ನನಗೆ ಸಿಕ್ಬಿಟ್ರೆ ಅಂತಲೂ ನನಗೆ ಸಿಕ್ಕದ ಹಾಗೇನೆ. ಎಲ್ಲಿದೆಯಾ ಪೆನ್ ಡ್ರೈವ್?
ಏಯ್ ಏಯ್ ಯಾರು ನೀನು? ಅಯ್ಯೋ, ನನ್ನ ಧನುಗೋಸ್ಕರ ಸೂಸೈಡ್ ಮಾಡ್ಕೊಂಡಿರೋ ಭಗ್ನ ಪ್ರೇಮಿ ಇರ್ಬೇಕು ಅವನು. ಏಯ್, ಈ ಯಾವುದೇ ಕಾರಣಕ್ಕೂ ನನ್ನ ಧನುನ ನೀನು ಬಿಟ್ಕೊಡಕ್ ಸಾಧ್ಯವಿಲ್ಲ. ಹೋಗು, ನನ್ನ ಕಣ್ಣೆದ್ರಿಗೆ ನಿಲ್ಬೇಡ. ಹೋಗು ಹೋಗು. ಮತ್ತೆ ಹಿಂಗ್ ಓಡಾಡ್ತಿದೆ, ಎದುರಿಸಿ ಓಡಿಸ್ತೆ. ತಾನು ಹೋಗೋಣಪ್ಪ, ತಾನು ಹೋಗೋಣಪ್ಪ. ನೀನಾ? ಸ್ಫಟಿಕ, ವಂದನಾ, ನೀನೇನ್ ಮಾಡ್ತಿದೀಯ ಇಲ್ಲಿ? ಅಳಿಮಯ್ಯ, ಮಗಳೇ, ನೀವಿಬ್ರು ಇಲ್ಲಿ? ಅದನ್ನ ನಾನು ನಿಮ್ ಹತ್ರ ಕೇಳ್ಬೇಕು ಶ್ರೀಮಂತಪ್ಪ. ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ವಂದನಾ, ಅಂದ್ರೆ ಸಂಧ್ಯಾ ಕೊಲೆ ಮಾಡಿದ್ದು ನೀನಾ? ಏನು ಕೊಲೆನಾ? ನನ್ನ ಧನು ಕೊಲೆ ಮಾಡಕ್ ಸಾಧ್ಯ ಇರಲ್ಲ. ನೋಡು ಭಾರ್ಗವಿ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನಾನ್ ಯಾವ ಕೊಲೆನೂ ಮಾಡಿಲ್ಲ. ಮತ್ ಯಾಕೆ ಇಲ್ಲಿಗೆ ಸಾಕ್ಷಿ ಹುಡ್ಕೋಕ್ ಬಂದೆ? ನನ್ ತಮ್ಮ ಮಾಡದೇ ಇರೋ ತಪ್ಪಿಗೆ ಜೈಲಲ್ಲಿದ್ದಾನೆ. ನಿಜವಾಗ್ಲೂ ಕೊಲೆ ಮಾಡಿರೋರು ಯಾರು ಅಂತ ಗೊತ್ತಾದ್ರೆ ಅಟ್ಲೀಸ್ಟ್ ನನ್ನ ತಮ್ಮನ ಹೊರಗಡೆ ತರ್ಬೋದು ಅಂತ ನಾನು ಬಂದಿರೋದು. ಅವನು ಆಚೆ ಬಂದ್ರೆ ನನ್ನ ಅಜ್ಜನ್ ನಿನ್ಗಿದೆಲ್ಲ ಅರ್ಥ ಆಗಲ್ಲ. ನೀವಿಲ್ಲೇನ್ ಮಾಡ್ತಿದ್ದೀರಾ ಸ್ಫಟಿಕ? ಅದು ನಿಜವಾದ ಕೊಲೆಗಾರ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಭಾರ್ಗವಿ ಅವ್ರಿಗೆ ಸಹಾಯ ಮಾಡೋದಕ್ಕೆ ಬಂದೆ. ಅದನ್ನ ಪೊಲೀಸವ್ರು ನೋಡ್ಕೋತಾರೆ ಅಂತ ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ. ಅಲ್ಲ, ನೀವ್ಯಾಕೆ ಇಲ್ಲಿವರೆಗೂ ಬರಕ್ ಹೋದ್ರಿ? ಅದು ಹೀಗೆ ಮುಖ ಎಲ್ಲ ಮುಚ್ಕೊಂಡು. ಹೀಗೆಲ್ಲ ಬರೋದು ಕಳ್ಳರು ಮಾತ್ರ. ನಿಜ ಹೇಳು ಸ್ಫಟಿಕ. ಅರ್ಜುನ್ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ಯಾಕೆ ಬಂದೆ ಇಲ್ಲಿಗೆ? ಹೇಳು. ವಿಕ್ಕಿನೇ ಕೊಲೆ ಮಾಡಿದಾನೆ ಅಂತ ನಿನಗೆ ಗೊತ್ತು ತಾನೆ? ಮತ್ತೆ ಯಾಕೆ ಬಂದೆ? ಯಾಕೆ ಬಂದೆ? ರೇ, ನಿಮ್ಮನ್ನೇ ಕೇಳ್ತಿರೋದು. ನನ್ನ ಹತ್ರ ನಿಮ್ಮ ಕೈಯಲ್ಲಿರೋ ಪೆನ್ ಡ್ರೈವ್ ಒರಿಜಿನಲ್ ಕಾಪಿ ಇದೆ. ನೀವಾಗ ನೀವೇ ನಿಜ ಬಾಯ್ ಬಿಡ್ತೀರಾ ಅಥವಾ? ಬೇಡ, ಭಾರ್ಗವಿ ಅವ್ರಿಗೆ ನಾನೇ ಹೇಳ್ತೀನಿ. ಹೇಳು ಸ್ಫಟಿಕ, ಅದೇನಂತ ಬೇಗ ಹೇಳು. ವಿಕ್ಕಿನ ತಾನೇ ಕೊಲೆ ಮಾಡಿರೋದು? ಅಲ್ಲ,
ವಿಕ್ಕಿ ಕೊಲೆ ಮಾಡಿಲ್ಲ. ಮತ್ತೆ ಅವತ್ತು ಅವನ್ ಫಿಂಗರ್ ಪ್ರಿಂಟ್ಸು ಮತ್ತೆ ಅಲ್ಲಿ ಸಿಕ್ಕಿದ ಶೂಸು ನಾನೇ ಅವನನ್ನ ಫ್ರೇಮ್ ಮಾಡಿದ್ದು. ನಿನ್ನ ಸ್ವಾರ್ಥಕ್ಕೆ ಸಂಧ್ಯನ್ ಸಾವನ್ನ ಉಪಯೋಗಿಸ್ಕೊಂಡಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಏಯ್, ಅನ್ಯಾಯವಾಗಿ ನನ್ನ ತಮ್ಮನ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲ. ನನ್ನ ತಂಗಿ ಜೀವನ ಹಾಳು ಮಾಡಿದ್ರಲ್ಲ, ನೀನು ಒಂದು ಹೆಣ್ಣ. ಇಲ್ಲ, ಇದಕ್ ನನ್ ಗೊತ್ತಾ ಬೇಕು.